ಒಂದು ಪ್ರಕಾಶಮಾನವಾದ ಬೆಳಗ್ಗೆ ತೋಶಿರೋ ಎಂಬ ವೃದ್ಧ ಸನ್ಯಾಸಿ ಧ್ಯಾನದಲ್ಲಿ ಲೀನರಾಗಿದ್ದರು. ಅವರ ಮುಖದ ಮೇಲಿನ ಶಾಂತಿ ಮತ್ತು ದಿವ್ಯ ಪ್ರಭೆ ಕೋಚಿ ಎಂಬ ಯುವಕನನ್ನು ಆಕರ್ಷಿಸಿತು. ಗೌರವ ಮತ್ತು ಸಂಕೋಚದ ಭಾವದೊಂದಿಗೆ ಕೋಜಿ ಅವರ ಬಳಿಗೆ ಬಂದು ಕೇಳಿದನು, ಗುರುಗಳೇ, ಕೆಲವರನ್ನು ನೋಡಿದ ಕ್ಷಣದಲ್ಲೇ ನನಗೆ ವಿಶೇಷ ನಂಟು ಮತ್ತು ಆಳವಾದ ಸಂಪರ್ಕವೆನಿಸುತ್ತದೆ. ಆದರೆ ಕೆಲವರು ನನ್ನ ಮನಸ್ಸಿಗೆ ಅಸಹಜತೆಯನ್ನು ಏಕೆ ಉಂಟು ಮಾಡುತ್ತಾರೆ? ತೋಶಿರೋ ನಿಧಾನವಾಗಿ ಕಣ್ಣು ತೆರೆದು ಮುಗುಳು ನಗುತ್ತಾ ಸೌಮ್ಯವಾಗಿ ಹೇಳಿದರು, ಪ್ರಿಯ ಕೋಜಿ, ಜೀವನದಲ್ಲಿ ಯಾವುದೇ ಭೇಟಿಯು ಸಂಯೋಗವಲ್ಲ. ನೀನು ಭೇಟಿಯಾಗುವ ಪ್ರತಿಯೊಬ್ಬರೂ ನಿನ್ನ ಜೀವನ ಕಥೆಯಲ್ಲಿ ವಿಭಿನ್ನ ಮತ್ತು ಮಹತ್ವದ ಪಾತ್ರವನ್ನು ವಹಿಸುತ್ತಾರೆ. ಕೆಲವರು ಸ್ವಲ್ಪ ಸಮಯ ಮಾತ್ರ ಇರುತ್ತಾರೆ, ಇನ್ನೂ ಕೆಲವರು ದೀರ್ಘಕಾಲ ಉಳಿದು ನಿನ್ನ ಜೀವನ ಯಾತ್ರೆಯ ವಿಭಿನ್ನ ಋತುಗಳ ಮೂಲಕ ನಿನ್ನನ್ನು ಮುನ್ನಡೆಸುತ್ತಾರೆ. ಆಕಾಶದಲ್ಲಿ ಹಾರುತ್ತಿದ್ದ ಪಕ್ಷಿಗಳನ್ನು ತೋರಿಸಿ ಅವರು ಮುಂದುವರಿಸಿದರು. ಆ ಪಕ್ಷಿಗಳಂತೆ ನಾವು ಜೀವನದಲ್ಲಿ ಗುರಿ ಇಲ್ಲದೆ ಅಲೆಯುವುದಿಲ್ಲ. ಕಾಣದ ಶಕ್ತಿಗಳು ನಮ್ಮ ದಾರಿಯನ್ನು ನಿರ್ದೇಶಿಸುತ್ತವೆ. ನಾವು ಜನರನ್ನು ಭೇಟಿಯಾಗುವುದು ನಾವು ಆ ಕ್ಷಣ ಅರಿಯಲಾಗದಷ್ಟು ಆಳವಾದ ಕಾರಣಗಳಿಂದ. ನಿನ್ನ ಜೀವನವನ್ನು ಒಂದು ತೋಟದಂತೆ ಕಲ್ಪಿಸಿಕೊ. ನೀನು ಭೇಟಿಯಾಗುವ ಪ್ರತಿಯೊಬ್ಬರೂ ವಿಧಿ ನಿನ್ನ ತೋಟದಲ್ಲಿ ಬಿತ್ತುವ ಒಂದು ಬೀಜದಂತಿದ್ದಾರೆ. ಕೆಲವು ಬೀಜಗಳು ಸುಂದರ ಹೂಗಳಾಗಿ ಅರಳಿ ಸ್ವಲ್ಪ ಕಾಲ ಮಾತ್ರ ಉಳಿಯುತ್ತವೆ. ಇನ್ನು ಕೆಲವು ಬಲಿಷ್ಠ ವೃಕ್ಷಗಳಾಗಿ ಬೆಳೆದು ಅನೇಕ ವರ್ಷಗಳ ಕಾಲ ನೆರಳು ಮತ್ತು ಆಶ್ರಯವನ್ನು ನೀಡುತ್ತವೆ ಎಂದು ತೋಶಿರೋ ಹೇಳಿದರು. ಕೋಜಿ ತನ್ನ ಜೀವನದಲ್ಲಿ ಬಂದು ಹೋದ ಜನರನ್ನು ನೆನಪಿಸಿಕೊಂಡನು. ಅವರು ತೋಟದ ವಿವಿಧ ಸಸಿಗಳಂತೆ ಪ್ರತ್ಯೇಕವಾಗಿ ಅವನ ಜೀವನದಲ್ಲಿ ಕೊಡುಗೆ ನೀಡಿದ್ದರು. ತೋಶಿರೋ ಮುಂದುವರಿಸಿದರು, ನಮಗೆ ನೋವುಂಟು ಮಾಡುವವರು ನಮ್ಮ ದಾರಿಯಲ್ಲಿನ ಕಲ್ಲುಗಳಂತೆ. ಅವುಗಳಿಂದ ನಾವು ತಡಕಾಡಿ ನೋವು ಅನುಭವಿಸಬಹುದು, ಆದರೆ ಅದೇ ಕಲ್ಲುಗಳು ನಮಗೆ ಬಲ ನೀಡುತ್ತವೆ, ನಮ್ಮ ಅಂತರಂಗದ ಶಕ್ತಿಯನ್ನು ಕಂಡುಕೊಳ್ಳಲು ಸಹಾಯ ಮಾಡುತ್ತವೆ. ಹತ್ತಿರದಲ್ಲಿದ್ದ ಬಲಿಷ್ಠ ಮರದ ಕಡೆ ನೋಡುತ್ತಾ ಅವರು ಹೇಳಿದರು, ಮತ್ತೆ ಕೆಲವರು ಸಂಕಷ್ಟದ ಸಮಯದಲ್ಲಿ ನಮಗೆ ಆಧಾರವಾಗುತ್ತಾರೆ. ಈ ಮರದ ಬೇರುಗಳು ಬಿರುಗಾಳಿಯಲ್ಲಿ ಮರವನ್ನು ಸ್ಥಿರವಾಗಿ ಇಡುವಂತೆ ಅವರ ಬೆಂಬಲ ನಮ್ಮನ್ನು ನಿಲ್ಲಿಸುತ್ತದೆ. ಕಷ್ಟದ ಸಮಯದಲ್ಲಿ ತನ್ನ ಆಧಾರವಾಗಿದ್ದ ಸ್ನೇಹಿತನನ್ನು ಕೋಜಿ ನೆನಪಿಸಿಕೊಂಡನು. ಅವನು ನಂಬಿಕೆ ಇಟ್ಟು ಅವಲಂಬಿಸಬಹುದಾದ ಸ್ಥಿರ ಸಾನ್ನಿಧ್ಯವಾಗಿದ್ದ. ತೋಶಿರೋ ಸಮಾರೋಪವಾಗಿ ಹೇಳಿದರು, ಕೆಲವರು ನಮ್ಮ ಜೀವನದಲ್ಲಿ ಸದಾ ಇರುತ್ತಾರೆ. ಅವರು ರಾತ್ರಿ ಆಕಾಶದ ನಕ್ಷತ್ರಗಳಂತೆ ಸ್ಥಿರ, ಪ್ರಕಾಶಮಾನ ಮತ್ತು ದಾರಿದೀಪದಂತೆ ಇರುವರು. ಇವರು ನಮ್ಮ ನಿಜವಾದ ಸ್ನೇಹಿತರು, ಕುಟುಂಬ ಅಥವಾ ಆತ್ಮಸಖರು. ಅವರೊಂದಿಗೆ ನಾವು ಜೀವನದ ಸುಖ ದುಃಖಗಳನ್ನು ಹಂಚಿಕೊಳ್ಳುತ್ತೇವೆ. ತೋಶಿರೋ ಮುಂದುವರೆದು ತಮ್ಮ ಯುವ ಶಿಷ್ಯನಿಗೆ ಒಂದು ಆಳವಾದ ಸತ್ಯವನ್ನು ಹೇಳಿದರು, ನೆನಪಿಟ್ಟುಕೋ, ನಿನ್ನ ಜೀವನದಲ್ಲಿ ನೀನು ಭೇಟಿಯಾಗುವ ಯಾವುದೇ ವ್ಯಕ್ತಿಯು ಸಂಯೋಗದಿಂದಾಗಲಿ ಅಥವಾ ಅಪಘಾತವಾಗಿ ಬರುವುದಿಲ್ಲ. ಅವರು ಗಂಭೀರ ಧ್ವನಿಯಲ್ಲಿ ಮುಂದುವರಿಸಿದರು, ಜೀವನವನ್ನು ಒಂದು ಆರ್ಕೆಸ್ಟ್ರಾ ಎಂದರೆ ಮಹಾ ಸಂಗೀತ ವೃಂದ ಎಂದು ಕಲ್ಪಿಸಿಕೊ. ಇಲ್ಲಿ ಪ್ರತಿಯೊಬ್ಬರೂ ವಿಭಿನ್ನ ವಾದ್ಯವೊಂದನ್ನು ನುಡಿಸುತ್ತಾರೆ. ಒಟ್ಟಾಗಿ ನಿರ್ಮಾಣವಾಗುವ ಆ ಸಂಗೀತವೇ ನಿನ್ನ ಜೀವನ ಯಾತ್ರೆಯ ದಿಕ್ಕನ್ನು ರೂಪಿಸುತ್ತದೆ. ಕೆಲವೊಮ್ಮೆ ಮೃದುವಾಗಿ, ಕೆಲವೊಮ್ಮೆ ತೀವ್ರವಾಗಿ. ಪಕ್ಕದಲ್ಲೇ ಹರಿಯುತ್ತಿದ್ದ ನದಿಯ ಕಡೆ ತೋರಿಸಿ ಅವರು ಹೇಳಿದರು, ನದಿಯ ಶಕ್ತಿ ಪ್ರತಿಯೊಂದು ಹನಿಯಿಂದ ಹೆಚ್ಚಾಗುವಂತೆ ನಿನ್ನ ಜೀವನಧಾರೆಯು ಪ್ರತಿಯೊಂದು ಭೇಟಿಯಿಂದ ಸಮೃದ್ಧವಾಗುತ್ತದೆ. ಕೆಲವರು ಸಣ್ಣ ಹರಿವುಗಳಂತೆ ಹೊಸ ಅರಿವು ಮತ್ತು ಶಕ್ತಿಯನ್ನು ತರುತ್ತಾರೆ. ಇನ್ನೂ ಕೆಲವರು ಆಂತರಿಕ ಹರಿವಿನಂತೆ ನಿನ್ನ ಸಹನಶೀಲತೆ ಮತ್ತು ದೃಢತೆಯನ್ನು ಪರೀಕ್ಷಿಸುತ್ತಾರೆ. ಕೋಜಿ ಆ ರೂಪಕಗಳಲ್ಲಿ ಮುಳುಗಿ ಹೋದನು. ಅಂತಿಮವಾಗಿ ತೋಶಿರೋ ಕೋಜಿಯ ಕಣ್ಣುಗಳಲ್ಲಿ ಗಂಭೀರವಾಗಿ ನೋಡಿ ಹೇಳಿದರು, ನೆನಪಿಟ್ಟುಕೋ, ಜೀವನವು ಭೇಟಿಗಳಿಂದ ರೂಪುಗೊಂಡ ಒಂದು ಸೂಕ್ಷ್ಮ ಸಿಂಫನಿ, ಅಂದರೆ ಸಾಮರಸ್ಯಭರಿತ ಸ್ವರಮೇಳ. ಪ್ರತಿಯೊಂದು ಸ್ವರವನ್ನು ಗಮನದಿಂದ ಆಲಿಸು, ಸುತ್ತಲಿನ ಧ್ವನಿಗಳೊಂದಿಗೆ ಹೊಂದಾಣಿಕೆ ಸಾಧಿಸು ಮತ್ತು ನಿನ್ನ ಸ್ವಂತ ಸಂಗೀತವನ್ನು ಉದ್ದೇಶ ಮತ್ತು ಗೌರವದೊಂದಿಗೆ ಈ ಲೋಕಕ್ಕೆ ನೀಡು. ಕೋಜಿ ಆಳವಾದ ವಂದನೆಯೊಂದಿಗೆ ತಲೆ ಬಾಗಿದನು. ಅವನ ಹೃದಯ ಕೃತಜ್ಞತೆಯಿಂದ ತುಂಬಿ ಹೋಯಿತು. ಗೆಳೆಯರೇ, ಈ ಕಥೆ ನಿಮ್ಮ ದಾರಿಗೆ ಬಂದಿರುವುದು ಸಂಯೋಗದಿಂದಲ್ಲ. ಇದು ನಿಮ್ಮ ಜೀವನ ಕಥೆಯಲ್ಲಿ ಮಹತ್ವದ ಪಾತ್ರ ವಹಿಸುವುದೆಂದೆನಿಸಿದರೆ ಇದನ್ನು ನಿಮ್ಮ ಜೀವನದ ಇತರ ವಿಭಿನ್ನ ಪಾತ್ರಗಳೊಂದಿಗೆ ಶೇರ್ ಮಾಡಿ. ಲೈಕ್ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಮ್ಮ ಈ ಭೇಟಿಗಾಗಿ ನಿಮಗೆ ಹೃತ್ಪೂರ್ವಕ ಕೃತಜ್ಞತೆಗಳು. ನೀವು ಕೂಡ ನಿಮ್ಮ ಪ್ರತಿ ಭೇಟಿಯ ಬಗ್ಗೆ ಕೃತಜ್ಞರಾಗಿರಿ ಮತ್ತು ನಿಮ್ಮ ಸ್ವಂತ ಸಾಮರಸ್ಯಭರಿತ ಸಂಗೀತವನ್ನು ರೂಪಿಸಿಕೊಳ್ಳಿ. ಜೈ ಹಿಂದ್.